ಬಾಯಾರಿಕೆಯಿಂದ ಗಂಟ್ಲು ಒಣಗೋಗ್ತಿತ್ತು. ಬೇಗನೆ ನೀರು ಕುಡಿಯುವ ಗಡಿಬಿಡಿಯಲ್ಲಿ ಚೊಂಬಿನಿಂದ ನೀರು ಚೆಲ್ಲಿ ನನ್ನ ಬಟ್ಟೆಯೆಲ್ಲ ಒದ್ದೆಯಾಗಿ ಹೋಯಿತು. ಆದರೆ ಆ ಕ್ಷಣದಲ್ಲಿ ನನಗೆ ಬಟ್ಟೆ ಅರಿವಿಗಿಂತ ಹೆಚ್ಚಾಗಿ ಕಣ್ಣೆದುರು ಕಂಡ ದೃಶ್ಯವೇ ಎದೆಯನ್ನು ಬೆಚ್ಚಿ ಬೀಳಿಸ್ಬಿಡ್ತು. ಮೇಲಿಂದ ಬಿದ್ದಂತಾದ ಏನೋ ನನ್ನ ಕಣ್ಣುಗಳನ್ನೇ ನಂಬಕ್ಕಾಗ್ತಾ ಇಲ್ಲ. ಹಾಗೇನೆ ನಿಂತುಬಿಟ್ಟೆ ಒಂದು ಶಿಲೆ ರೀತಿ. ಛೇ, ಈ ಮನೆಯಲ್ಲಿ, ನನ್ನ ಮನೆಯಲ್ಲಿ ಇದು ಎಂತಹ ಪಾಪಕೃತ್ಯ ನಡೀತಾ ಇದೆ? ಇಷ್ಟು ದಿನ ಸರಳತೆ ಮುಖವಾಡ ಧರಿಸಿರೋ ನನ್ನ ನಾದ್ನಿ ಮತ್ತು ಅವ್ರು ಹಿಂದಿರೋ ಅಸಲಿ ಸತ್ಯ ಇದೇನಾ? ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ನೂರಾರು ಪ್ರಶ್ನೆಗಳು ಕಾಡತೊಡಗಿದ್ವು. ನನ್ನ ಮದುವೆಯಾಗಿ ಈ ಮನೆಗೆ ಕಾಲಿಟ್ಟು ಕೆಲವೇ ದಿನಗಳು ಕೂಡ ಉರುಳಿದ್ವು. ನನ್ನ ಗಂಡ ಕಾರ್ತಿಕ್, ಅವರ ಅಣ್ಣ ವಿವೇಕ್ ಮತ್ತು ಅವರ ತಂಗಿ ದಿವ್ಯಾ, ಮನೆಯಲ್ಲಿ ಮಾವ ನಾಗರಾಜ್ ಮತ್ತು ಅತ್ತೆ ಸುಮಿತ್ರಾ ಅವರು ಕೂಡ ಇದ್ದರು. ಅತ್ತೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರಿಂದ ಹೆಚ್ಚಾಗಿ ತಮ್ಮ ಕೊಠಡಿಯಲ್ಲೇ ಜಾಸ್ತಿ ವಿಶ್ರಾಂತಿ ಪಡಿತಾ ಇದ್ರು. ಅವರಿಗೆ ಹೊರಗಿನ ಪ್ರಪಂಚದ ಅಥವಾ ಮನೆಯಲ್ಲಿ ನಡೆಯುತ್ತಿರುವಂತಹ ಯಾವುದೇ ಕರಾಳ ಸತ್ಯದ ಸುಳಿವೇ ಇರಲಿಲ್ಲ. ಕೆಲವು ತಿಂಗಳುಗಳ ಹಿಂದೆ ನಮ್ಮ ಕುಟುಂಬದವರು ಸಂಬಂಧಿಕರ ಮನೆಗೆ ಹೋದಾಗ ಈ ಸಂಬಂಧ ಅನ್ನೋದು ಕುದುರಿ ಬಂದಿತ್ತು. ನನ್ನ ತಂದೆಗೆ ಕಾರ್ತಿಕ್ ಅವರ ಕುಟುಂಬದ ಸಭ್ಯತೆ, ನಡವಳಿಕೆ ತುಂಬ ಇಷ್ಟವಾಗಿತ್ತು. ಅವರ ಮನೆತನ ತುಂಬ ಹೆಸರುವಾಸಿ. ಕಾರ್ತಿಕ್ ಅವರ ಕುಟುಂಬದಲ್ಲಿ 3 ಮಕ್ಕಳು. ದೊಡ್ಡ ಮಗ ವಿವೇಕ, ಎರಡನೇ ಮಗ ಕಾರ್ತಿಕ್ ಅಂದರೆ ನನ್ನ ಗಂಡ, ಕೊನೆಯವಳು ದಿವ್ಯಾ. ಮದುವೆಯ ಮಾತುಕತೆ ನಡೆಯುವಾಗ ಮಾವ ನಾಗರಾಜ್ ಅವರು ಒಂದು ಷರತ್ತನ್ನು ಇಟ್ಟುಬಿಟ್ಟಿದ್ರು. ವಿವೇಕ್ ಅವರ ಮದುವೆ ಹಾಗೂ ಕಾರ್ತಿಕ್ ಅವರ ಮದುವೆಯನ್ನು ಒಂದೇ ಮಂಟಪದಲ್ಲಿ ಒಂದೇ ದಿನ ಒಂದೇ ಖರ್ಚು ನಡೆಸಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ನನ್ನ ತಂದೆಗೂ ಆಲೋಚನೆ ಸರಿ ಎನಿಸಿ ಒಪ್ಕೊಳ್ತಾರೆ. ಅದರಂತೆ ವಿವೇಕ್ ಅವರ ಪತ್ನಿ ಕಾವ್ಯ ಮತ್ತು ನಾನು ಒಂದೇ ದಿನ ಈ ಮನೆಗೆ ಸೊಸೆಯಂದಿರಾಗಿ ಕಾಲಿಟ್ಟಿರುವಂಥದ್ದು. ಕಾವ್ಯ ನೋಡೋಕೆ ತುಂಬ ಮುಗ್ಧೆಯಂತೆ ಕಾಣ್ತಾ ಇದ್ಲು. ಯಾರೊಂದಿಗೂ ಕೂಡ ಹೆಚ್ಚು ಮಾತಾಡೋಕ್ಕೆ ಅಂತ ಹೋಗ್ತಾ ಇರಲಿಲ್ಲ. ತುಂಬ ಮೂಡಿಯಾಗಿರೋಳು. ಎಷ್ಟು ಒಳ್ಳೆ ಹುಡುಗಿ, ಕೊಟ್ಟ ಕೆಲಸವನ್ನ ಸದ್ದಿಲ್ಲದೆ ಮಾಡ್ತಾಳೆ ಅಂತ ಎಲ್ಲರೂ ಕೂಡ ಅಂದುಕೊಳ್ತಾ ಇದ್ರು. ಒಂದು ಮಾತು ಬೈದರೂ ಕೂಡ ಸೈಲೆಂಟಾಗಿ ಕೇಳಿಸ್ಕೊಳ್ಳೋಳು. ಆದರೆ ಆ ಶಾಂತ ಮುಖದ ಹಿಂದೆ ಇಂತಹ ಒಂದು ಕುತಂತ್ರ, ಮೋಸ, ವಂಚನೆ ಅಡಗಿದೆ ಅಂತ ನನ್ನ ಮನಸ್ಸಿನಲ್ಲೂ ಕೂಡ ಊಹೆ ಮಾಡೋಕ್ಕಾಗೇ ಇರಲಿಲ್ಲ. ನನ್ನ ಗಂಡ ಕಾರ್ತಿಕ್ ಈಗಷ್ಟೇ ಕೆಲಸದ ನಿಮಿತ್ತ ಹೊರಹೂರಿಗೆ ಹೋಗಿದ್ದಾರೆ. ಅವರು ಇಲ್ಲಿದ್ದರೆ ಈಗಲೇ ಎಲ್ಲರ ಅಸಲಿಯತ್ತನ್ನು ಅವ್ರ ಮುಂದೆನೇ ಬಿಚ್ಚಿಟ್ಬಿಟ್ಟು ಮಾನ ಮರ್ಯಾದೆಯನ್ನು ಕಳೆದಿದ್ದೆ. ಆದರೆ ಈಗಲೇ ಹೋಗಿ ಹೇಳಿದರೆ ಯಾರಾದರೂ ನಂಬ್ತಾರೆಯೇ? ಯಾಕಂದರೆ ನನ್ನ ಸಪೋರ್ಟಿಗೆ ಇಲ್ಲಿ ನನ್ನ ಗಂಡನೇ ಇಲ್ಲ. ಯಾವ ಮಗನೂ ತನ್ನ ತಂದೆಯ ಬಗ್ಗೆ ಇಂತಹ ಮಾತುಗಳನ್ನು ಸಹಿಸೋದಿಲ್ಲ. ಯಾವ ಸಹೋದರನೂ ತನ್ನ ಕುಟುಂಬದ ಬಗ್ಗೆ ಇಂತಹ ಆರೋಪವನ್ನು ಒಪ್ಪೋದಿಲ್ಲ. ನನ್ನ ಬಳಿ ಈಗ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಹೊಸದಾಗಿ ಮನೆಗೆ ಬಂದ ನನ್ನ ಮಾತನ್ನು ನಂಬುವ ಬದಲು ನನ್ನನ್ನೇ ಹುಚ್ಚಿ ಅಂತ ತಳ್ಳಿ ಹಾಕಬಹುದು, ನನ್ನ ಮಾತಿಗೆ ಯಾರೋ ಮರ್ಯಾದೆ ಕೊಡದೇನೂ ಇರಬಹುದು ಅಂತ ಹೇಳಿ ನನ್ನ ಮನಸ್ಸು ನನಗೇನೆ ಎಚ್ಚರಿಸ್ತು. ನನ್ನ ಸತ್ಯವನ್ನು ಬಯಲು ಮಾಡಲು ಹೋದರೆ ಅವರೇ ತಿರುಗಿ ಬಿದ್ದು ನನ್ನ ವೈವಾಹಿಕ ಜೀವನವನ್ನು ಹಾಳು ಮಾಡಬಹುದು. ಕಾರ್ತಿಕ್ ನನ್ನನ್ನು ನಂಬದಿದ್ದರೆ ವಿಚ್ಛೇದನದ ಹಂತಕ್ಕೂ ಹೋಗಬಹುದು. ಯಾಕಂದರೆ ವಿಚಾರ ಅಷ್ಟು ಗಂಭೀರವಾಗಿತ್ತು. ಹಾಗಾಗಿ ಈ ಸಮಯದಲ್ಲಿ ಮೌನವಾಗಿರುವುದೇ ಬುದ್ಧಿವಂತಿಕೆ. ಮೊದಲು ಸೂಕ್ತ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು, ಅನಂತರವೇ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ನನಗೆ ಆವಾಗ ಅನಿಸಿದ್ದಷ್ಟೇ. ಮನವರಿಕೆ ಮಾಡಿಕೊಂಡು ಹೇಗೋ ಕಷ್ಟಪಟ್ಟು ಆ ವಿಚಾರವನ್ನು ಅರಗಿಸ್ಕೊಂಡು ನಿದ್ರೆಗೆ ಜಾರಿದೆ. ಮರುದಿನ ಬೆಳಗ್ಗೆ ಕಣ್ಣು ಬಿಟ್ಟಾಗ ರಾತ್ರಿ ನಡೆದಂತಹ ಘಟನೆ ನೆನಪಾಗಿ ಮೈಯೆಲ್ಲ ನಡುಗು ಹೋಯಿತು. ಆದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಸಂಸಾರವನ್ನು ಉಳಿಸ್ಕೊಳ್ಳೇಬೇಕು ಹಾಗೂ ಈ ಮನೆಯ ಅಸಲಿ ಮುಖವಾಡವನ್ನು ಕಳಚೋಕೆ ಧೈರ್ಯ ತಂದಿಟ್ಟುಕೊಂಡೆ. ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋದಾಗ ಕಾವ್ಯ ಈಗಾಗಲೇ ಉಪಹಾರವನ್ನು ತಯಾರಿಸ್ತಾ ಇದ್ಲು. ನನ್ನನ್ನು ನೋಡಿದ ತಕ್ಷಣವೇ ಜೇನು ಸುರಿಯುವಂತೆ ಸಿಹಿ ಸಿಹಿಯಾಗಿ ನಕ್ಕು, ಮೇಘನಾ ಎದ್ಯಾ? ಒಳ್ಳೆಯದಾಯಿತು, ನಾನು ನಿನಗಾಗಿಯೇ ಕಾಯ್ತಾ ಇದ್ದೆ. ಎಲ್ಲರಿಗೂ ಜ್ಯೂಸ್ ರೆಡಿ ಮಾಡು, ನಾನು ಉಪಹಾರವನ್ನು ಮಾಡಿಕೊಡ್ತೀನಿ ಅಂತ ತುಂಬ ನಯವಾಗಿ ಪ್ರೀತಿಯಿಂದನೇ ಮಾತಾಡ್ತಿದ್ಲು. ಅಷ್ಟೊಂದು ಕೆಲಸವನ್ನು ಒಬ್ಬಳೇ ಮಾಡುತ್ತಿರುವುದನ್ನು ನೋಡಿ ನಾನು ದಿವ್ಯಾನನ್ನು ಕರೆಯಲೇ, ಅವಳು ಬಂದು ನಿನಗೆ ಸಹಾಯ ಮಾಡ್ತಾಳೆ ಅಂತ ಅಂದೆ. ಅದಕ್ಕೆ ಕಾವ್ಯ, ಅಯ್ಯೋ ಬೇಡ ಮೇಘನಾ, ಪಾಪ ಅವಳನ್ನ ಯಾಕೆ ತೊಂದರೆಗೆ ಸಿಲುಕಿಸ್ತೀಯಾ? ಅವಳು ಬಂದರೆ ಬರಲಿ, ಇಲ್ಲದಿದ್ದರೆ ನಾನೇ ಮಾಡ್ತೀನಿ. ಬಹುಶಃ ಮಲಗಿರ್ಬೇಕು ಅವಳು. ನನಗಿದು ಅಭ್ಯಾಸವಾಗಿದೆ. ನೀನು ಬಂದ ಮೇಲಂತೂ ನನಗೆ ತುಂಬ ನಿರಾಳವಾಗಿದೆ ಎಂದು ಅತ್ಯಂತ ಸರಳತೆಯಿಂದ ಹೇಳ್ತಾಳೆ. ಅವಳ ಮಾತನ್ನು ಕೇಳ್ತಿದ್ರೆ ನನಗೇನೆ ಒಳಗೊಳಗೆ ಆಶ್ಚರ್ಯ ಆಗೋಯ್ತು. ರಾತ್ರಿಯಲ್ಲೊಂದು ದೈತ್ಯಾವತಾರ, ಬೆಳಗ್ಗೆಯಾದರೆ ಸಂಪೂರ್ಣ ಬದಲಾದ ಮುಗ್ಧತೆಯ ಇನ್ನೊಂದು ಪಾತ್ರ.
ಈ ಮಹಿಳೆಯ ನಟನೆಯ ಹಿಂದೆ ಇಡೀ ಮನೆಯ ಕೆಲವರ ಕುಮ್ಮಕ್ಕಿದೆ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಈ ಪಾಪದ ಆಟಕ್ಕೆ ಅಂತ್ಯ ಆಡಲೇಬೇಕಿತ್ತು. ದಿನಗಳು ಕಳೆಯುತ್ತಿದ್ದಂತೆಯೇ ಮನೆಯಲ್ಲಿ ಅಸಾಧಾರಣ ವಾತಾವರಣ ನಿರ್ಮಾಣವಾಗಿತ್ತು. ಕಾವ್ಯ ನನ್ನ ಬಳಿಯೂ ಕಾರ್ತಿಕ್ ಅವರ ತಂಗಿ ದಿವ್ಯಾಳ ಬಳಿಯೂ ತುಂಬ ಅಂದರೆ ತುಂಬ ನಯವಾಗಿ, ನಯವಂಚಿಕೆ ತೀರ ಒಳ್ಳೆಯವಳಂತೆಯೇ ನಡ್ಕೊಳ್ತಾ ಇದ್ಲು. ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ನಮಗೇನು ಹೊರೆಯಾಗದಿರೋ ಥರ ತಾನೇ ಚಕಚಕ ಅಂತ ಕಾಲಿಗೆ ಬಂಡಿ ಕಟ್ಕೊಂಡು ಮಾಡ್ತಾನೆ ಇರೋಳು. ಆದರೆ ಅವಳು ಆ ಒಳ್ಳೆತನದ ಹಿಂದೆ ಏನೋ ಒಂದು ದೊಡ್ಡ ರಹಸ್ಯ ಇದೆ ಅನ್ನೋ ಅನುಮಾನ ನನ್ನ ಕಾಡ್ತಾನೆ ಇತ್ತು. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳ ಗಂಡ ವಿವೇಕ್ನಿಂದ ಅವಳಿಗೆ ಯಾವುದಾದ್ರೂ ಕೊರತೆಗಿರತೆ ಏನಾದರೂ ಆಗಿದೆಯಾ? ಆಗಿದ್ರೆ ನನ್ನ ಮಾವ ನಾಗರಾಜ್ ಮತ್ತು ಮೈದನ ಜೊತೆ ಈ ರೀತಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಮನಸ್ಸು ಪ್ರಶ್ನೆ ಮಾಡ್ತಾ ಇತ್ತು. ಇನ್ನು ಕಾವ್ಯ ವಿವೇಕ್ ಮನೆಗೆ ಬಂದಾಗಲೆಲ್ಲ ಅವನಿಂದ ವಿಚಿತ್ರವಾಗಿ ಎದುರಿ ದೂರವಿರೋಕೆ ಪ್ರಯತ್ನಿಸ್ತಿದ್ಲು. ಮನೆಯ ಮೈದುನನ ಕೆಲಸಗಳನ್ನು ಮಾಡಲು ಕಾವ್ಯ ಸ್ಪಷ್ಟವಾಗಿ ನಿರಾಕರಿಸಿದಾಗ ಮಾವ ನಾಗರಾಜ್ಗೆ ಹೊಸ ನೆಪ ಸಿಕ್ಕಿತ್ತು. ನಿನ್ನ ಅತ್ತಿಗೆ ಆರೋಗ್ಯವಿಲ್ಲ, ಹಾಸಿಗೆನ ಹಿಡ್ದಿದ್ದಾಳೆ, ಹಾಗಾಗಿ ನೀನೇ ನನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವಳ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಈಗ ಅವಳಿಗೆ ಬೇರೆ ಆಪ್ಷನ್ನೂ ಇಲ್ಲ, ದಾರಿನೂ ಇಲ್ಲದೆ ಕಾವ್ಯ ತನ್ನ ಅಸಹಾಯಕತೆಯಿಂದಲೇ ಅವರ ಆಜ್ಞೆಯನ್ನು ಪಾಲಿಸಬೇಕಾಯಿತು. ಅವಳು ಕೆಲಸವನ್ನು ಮಾಡುವಾಗ ಅವಳ ಮುಖದಲ್ಲಿದ್ದ ನರಕದಂತಹ ಯಾತನೆ ನನಗೆ ಯಾಕೋ ಸ್ಪಷ್ಟವಾಗಿಯೇ ಕಾಣ್ತಾ ಇತ್ತು. ಮನಸ್ಸಿನಲ್ಲಿದ್ದ ಆತಂಕ. ನನ್ನ ಗಂಡ ಕಾರ್ತಿಕ್ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗಿದ್ರು ಕೂಡ ಆದರೆ ನನಗೆ ಅವರ ಬಳಿ ಈ ವಿಷಯವನ್ನು ಹೇಳೋಕೆ ಅಂತ ಹೇಳಿ ಒಂದು ರೀತಿಯ ಧೈರ್ಯವೇ ಬರಲಿಲ್ಲ. ಮಗಳೇ, ನನ್ನ ತಾಯಿ ಹೀಗೆ ಹೇಳೋರು, ಇತರರ ವಿಷಯದಲ್ಲಿ ಅನಗತ್ಯವಾಗಿ ಮಧ್ಯ ಪ್ರವೇಶಿಸಬೇಡ, ಆದ್ದರಿಂದ ನಿನಗೆ ತೊಂದರೆ. ಆದರೆ ನನ್ನ ಸ್ವಭಾವವೇ ಆಗಿತ್ತು. ಕಣ್ಣೆದುರು ನಡೆಯೋ ಅನ್ಯಾಯವನ್ನು ಸಹಿಸಿಕೊಳ್ಳೋಕೆ ನನ್ನಿಂದ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆ ಕರಾಳ ರಾತ್ರಿ, ಆ ಮತ್ತೊಂದು ರಾತ್ರಿ ನೀರು ಕುಡಿಯೋಕೆ ಅಂತ ಹೇಳಿ ಅಡುಗೆ ಮನೆಗೆ ಹೋದಾಗ ಕಾವ್ಯಾಳ ಕೊಠಡಿಯಿಂದ ಒಂದು ರೀತಿಯ ವಿಚಿತ್ರವಾದ ಶಬ್ದಗಳು ಕೇಳಿಸೋಕೆ ಶುರುವಾದವು. ನನ್ನೊಳಗಿದ್ದ ಕೋಪದ ಜ್ವಾಲಾಮುಖಿಯೇ ಸ್ಫೋಟಿಸಿತು. ನನ್ನಿಂದ ಅಸಹ್ಯವನ್ನು ಇನ್ನೂ ಸಹಿಸೋಕೆ ಸಾಧ್ಯವೇ ಆಗಲಿಲ್ಲ. ಮೆಲ್ಲನೆ ಹೆಜ್ಜೆಗಳನ್ನಿಡುತ್ತಾ ಕಾವ್ಯಾಳ ಕೊಠಡಿಯತ್ತ ಸಾಗಿದ್ದೆ. ಕೊಠಡಿಯ ಹತ್ತಿರ ತಲುಪ್ತಿದ್ದಂಗೆ ದಿಢೀರನೆ ಪಕ್ಕದ ಕೊಠಡಿಯಿಂದ ದಿವ್ಯಾ ಮೀನ್ಸ್ ನನ್ನ ನಾದಿನಿ ಹೊರಬರುವ ಸದ್ದು ಕೇಳಿಸ್ತು. ಅವಳ ಸಣ್ಣ ಕೂಗು ಕೇಳಿ ನಾನು ಆಘಾತದಿಂದ ಬಾಗಿಲ ಬಳಿಯೇನೆ ಕಲ್ಲಿನಂತೆ ನಿಂತುಬಿಟ್ಟೆ. ಅಂದರೆ ಮಧ್ಯರಾತ್ರಿಯಲ್ಲಿ ದಿವ್ಯಾ ಕೂಡ ಎಚ್ಚರವಾಗಿದ್ದಾಳ? ಅವಳ ಗಂಡ ಎಲ್ಲಿದ್ದಾನೆ? ಈ ಮನೆಯಲ್ಲಿ ಪ್ರತಿಯೊಬ್ಬರೂ ಕಣ್ಣೆದುರು ನಡೆಯುತ್ತಿರುವ ಈ ದ್ರೋಹದ ಬಗ್ಗೆ ಖಂಡಿತವಾಗಿ ಗೊತ್ತಿದೆಯಾ ಎಂಬ ಸಾವಿರ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಸುಳಿದಾಡುವುದು. ದಿವ್ಯಾಗೂ ತನ್ನ ಅಣ್ಣ ಮತ್ತು ತಂದೆಯ ಅಸಲಿಯತ್ತು ತಿಳಿದಿದ್ರೂ ಕೂಡ ಅವಳು ಮೌನವಾಗಿದ್ದಾಳೆ ಎಂದು ನೆನಪಿಸಿಕೊಂಡಾಗ ನನಗಂತೂ ಅಸಹ್ಯವನ್ನಿಸ್ತು. ಈ ಕುಟುಂಬದ ಸಂಬಂಧಗಳೆಲ್ಲವೂ ಕೂಡ ಮಿತಿಮೀರಿ ಹೋಗಿದ್ವು. ಇನ್ನು ಯಾರಿಗೂ ತಿಳಿಸಿ ಏನು ಪ್ರಯೋಜನ ಎಂದುಕೊಂಡು ನನ್ನ ಕೊಠಡಿಗೆ ಹಿಂತಿರುಗಲು ತಿರುಗಿದೆ. ಕಣ್ಣಿಡಲು ಹೋದಾಗ ಕಂಡ ಆಘಾತಕಾರ ದೃಶ್ಯ. ನಾನು ಹಿಂತಿರುಗುತ್ತಿದ್ದಂತೆಯೇ ಮತ್ತೆ ಕಾವ್ಯಾಳ ಕೊಠಡಿಯಿಂದ ಜೋರಾದ ಕರುಣಾಜನಕ ಕೂಗು ಕೇಳಿಸ್ತು. ಈ ಬಾರಿ ನನ್ನಿಂದ ತಡೆಯಲಾಗಲೇ ಇಲ್ಲ. ಏನು ನಡೀತಾ ಇದೆ ಅಂತ ತಿಳಿಯಲೇಬೇಕಂತ ಬಾಗಿಲನ್ನು ತಳ್ಳಿದೆ. ಆದರೆ ಅದು ಒಳಗಿನಿಂದ ಲಾಕ್ ಆಗಿತ್ತು. ಹೇಗಾದರೂ ಮಾಡಿ ಒಳಗೆ ಇಣುಕಿ ನೋಡಲೇಬೇಕಂತ ಹೇಳಿ ಸುತ್ತಲೂ ಕಣ್ಣಾಡಿಸಿದಾಗ ಕೊಠಡಿಯಲ್ಲಿದ್ದ ಒಂದು ಸಣ್ಣ ಕಿಟಕಿ ಕೊಂಚ ತೆರೆದಿರುವುದು ಕಣ್ಣಿಗೆ ಬಿದ್ದಿತ್ತು. ನಾನು ಸಾವಧಾನವಾಗಿ ಆ ಕಿಟಕಿಯ ಬಳಿ ಹೋಗಿ ಒಳಗೆ ನೋಡಿದೆ. ಅಲ್ಲಿ ಕಂಡ ದೃಶ್ಯಕ್ಕೆ ನನ್ನ ಪಾದಗಳ ಕೆಳಗಿನ ನೆಲವೇ ಜಾರಿ ಹೋದಂತೆ ಆಯಿತು. ಕನಸಿನಲ್ಲೂ ಊಹಿಸಲಾಗದಂತಹ ಕೃತ್ಯ ಅಲ್ಲಿ ನಡೀತಾ ಇತ್ತು. ಅಣ್ಣ ವಿವೇಕ್ ತನ್ನದೇ ತಮ್ಮನ ಹೆಂಡತಿಯಾದ ಕಾವ್ಯಾಳ ಮೇಲೆ ಅತಿಯಾದ ದೌರ್ಜನ್ಯವೆಸಗುತ್ತಿದ್ದ. ಕಾವ್ಯ ನೋವಿನಿಂದ ನರಳುತ್ತಾ ಅಳುತ್ತಿದ್ರೂ ಅವನಿಗೆ ಅವಳ ಯಾತನೆಯ ಬಗ್ಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ. ತನ್ನ ರಾಕ್ಷಸಿ ಆಸೆಯನ್ನು ಪೂರೈಸಿಕೊಳ್ಳುವುದರಲ್ಲೇ ಅವನು ಮಗ್ನನಾಗಿದ್ದ. ಇದೇನು ತನ್ನ ತಲೆ ಸಿಡಿತರ ಥರ ಆಯಿತು. ಇದು ಮನೇನೋ ಸೈತಾನನ ಜಾಗನೋ? ಇದು ದೇಹವೆಲ್ಲ ನಡಗತೊಡಗಿತ್ತು. ಇಲ್ಲಿ ನಿಲ್ಲಕ್ಕೆ ಧೈರ್ಯವಿಲ್ಲದೆ ತಕ್ಷಣವೇ ನನ್ನ ಕೊಠಡಿಗೆ ಓಡಿ ಬಂದು ಬಾಗಿಲನ್ನ ಗಟ್ಟಿಯಾಗಿ ಮುಚ್ಕೊಂಡೆ. ಎದೆಯಲ್ಲಿದ್ದ ಭಯದ ಅಲೆ ನನ್ನನ್ನು ಉಸಿರುಗಟ್ಟಿಸುವಂತೆ ಮಾಡ್ತು. ಹಾಸಿಗೆಯಲ್ಲಿದ್ದ ದಿಂಬನ್ನು ಬಿಗಿಯಾಗಿ ಅಪ್ಕೊಂಡು ಅಳುತ್ತಾ ರಾತ್ರಿಯನ್ನು ಕಳೆದೆ. ದೇವರೇ, ನಾನು ಯಾವ ರೀತಿಯ ರಾಕ್ಷಸ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದೀನಿ? ಇವರಿಗೆ ಮಾನವೀಯತೆ ಇಲ್ಲ. ಸೃಷ್ಟಿಯ ಯಾವ ನಿಯಮಗಳಿಗೂ ಬೆಲೆಯೂ ಇಲ್ಲ. ಪ್ರಾಣಿಗಳಿಗಿಂತ ಕಡಿಯಾಗಿ ತುಂಬ ಕೆಟ್ಟದಾಗಿ ಈ ರೀತಿ ನಡೆದುಕೊಳ್ಳುವಂಥದ್ದು ಎಷ್ಟು ಸರಿ? ಈ ನೀಚರ ಮಧ್ಯೆ ನನ್ನ ಘನತೆ, ನನ್ನ ಜೀವ ಖಂಡಿತ ಸುರಕ್ಷಿತವಾಗಿರ್ತದೆಯೇ? ನನ್ನ ಮುಂದಿನ ಜೀವನ ಇನ್ನೇ ಯಾವ ರೀತಿ ಇರಬಹುದು?
ನನ್ನ ಇಡೀ ದೇಹ ಭಯದಿಂದ ಗಡಗಡ ಅಂತ ನಡುಗ್ತಾ ಇತ್ತು. ಇನ್ನು ಈ ಮನೆಯಲ್ಲಿ ಯಾರನ್ನೂ ನಂಬುವಂತಿರಲಿಲ್ಲ. ನನ್ನ ಗಂಡ ಕಾರ್ತಿಕ್ಗೆ ಇವರೆಲ್ಲರ ಕರಾಳ ಮುಖದ ಬಗ್ಗೆ ಗೊತ್ತಿದೆಯೋ ಇಲ್ವೋ ಎಂಬ ಸಂಶಯ ನನ್ನನ್ನು ಇಂಡಿ ತಿಂತಾ ಇತ್ತು. ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ಈ ರಾಕ್ಷಸರೆಲ್ಲರನ್ನ ಜೈಲಿಗೆ ಕಟ್ಟಬೇಕು ಅಂತ ಅನ್ನಿಸ್ತು. ಆದರೆ ಪರಿಸ್ಥಿತಿ ನನಗಿಂತಲೂ ಕಠಿಣವಾಗಿತ್ತು. ಮದುವೆಯಾದ 3ನೇ ದಿನಕ್ಕೆ ನನ್ನನ್ನು ನಗರದ ಮನೆಯಿಂದ ದೂರವಿದ್ದ ಹಳ್ಳಿಯ ಹೊರವಲಯದಲ್ಲಿದ್ದ ಫಾರ್ಮ್ ಹೌಸ್ಗೆ ಕರೆತಂದ್ರು. ಸುತ್ತಮುತ್ತ ಮೈಲಿಗಟ್ಟಲೆ ಜಾಗದಲ್ಲಿ ಬೇರೆ ಬೇರೆ ಮನೆಗಳೇ ಇರಲಿಲ್ಲ. ಒಂದು ರೀತಿಯ ಫಾರ್ಮ್ ಹೌಸ್ ಥರ ತುಂಬ ಸ್ಪೇಸ್ ಇತ್ತು. ಆ ಕಡೆ ಜನಗಳೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಮನೆಯ ಮಹಿಳೆಯರು ಮೊಬೈಲ್ ಫೋನನ್ನು ಬಳಸಲೇಬಾರದು. ಮನೆಯವರೊಳಗೆ ಬಂದವರ ಜೊತೆ ಮಾತಾಡಲು ಲ್ಯಾಂಡ್ಲೈನ್ ಮಾತ್ರ ಬಳಸಬೇಕು ಅಂತ ಮಾವ ನಾಗರಾಜ್ ಕೂಡ ನಿಯಮವನ್ನು ಮಾಡೇ ಬಿಟ್ರು. ಈ ಸಮಯದಲ್ಲಿ ಅದೊಂದು ಸಾಮಾನ್ಯ ನಿಯಮ ಅಂದ್ಕೊಂಡಿದ್ದೆ ನಾನು. ಆದರೆ ಈಗ ಅರ್ಥವಾಗ್ತಿತ್ತು, ತಮ್ಮ ಈ ಕೊಳಕು ಆಟ ನಿಜವಾದ ಅಸಲಿಯತ್ತು ಪ್ರಪಂಚಕ್ಕೆ ತಿಳಿಯದಿರಲಿ ಹಾಗೂ ನಾವ್ಯಾರು ಸಹಾಯ ಪಡೆಯಲಾಗದೆ ಬಂದಿಗಳಾಗಿರಲಿ ಅಂತ ಅವರು ಈ ರೀತಿಯ ಸಂಚನ್ನು ರೂಪಿಸಿದ್ರು. ನನಗೆ ನನ್ನಷ್ಟೇ ಕಾವ್ಯಾಳ ಅಂದರೆ ನನ್ನ ಅತ್ತಿಗೆಯ ಮೇಲೆಯೂ ಹೆದರಿಕೆ ಆಗ್ತಿತ್ತು. ಅವಳು ಅನುಭವಿಸುತ್ತಿರುವಂತಹ ನರಕ ಯಾತನೆ, ಅಸಹಾಯಕತೆ ನನ್ನ ಕಣ್ಣೆದುರೇ ಕಾಣ್ತಾ ಇದೆ. ಅವಳನ್ನು ಮತ್ತು ನನ್ನನ್ನು ಈ ಕೂಪದಿಂದ ಹೇಗಾದರೂ ಮಾಡಿ ಪಾರು ಮಾಡಲೇಬೇಕಾಗಿರುವಂತಹ ಒಂದು ಸಂದರ್ಭ. ಆ ಚಳಿಗಾಲದ ರಾತ್ರಿಯಲ್ಲೂ ಭಯದಿಂದ ನನ್ನ ಹಣೆಯ ಮೇಲೆ ಬೆವರು ಅನ್ನೋದು ಹರಿಯೋಕ್ಕೆ ಶುರುವಾಯಿತು. ಮನೆಯವರೆಲ್ಲ ತಮ್ಮ ಅಸಹ್ಯಕರ ಲೋಕದಲ್ಲಿ ಮುಳುಗಿದ್ದಾಗ ರಹಸ್ಯವಾಗಿ ಕೊಠಡಿಯಿಂದ ಹೊರಬಂದು ಹಾಲ್ನಲ್ಲಿದ್ದಂತಹ ಲ್ಯಾಂಡ್ಲೈನ್ ಬಳಿಗೆ ಓಡಿ ಬಂದೆ. ಸತತ 15 ನಿಮಿಷಗಳ ಕಾಲ ನನ್ನ ಮನೆಗೆ ಕರೆ ಮಾಡೋಕ್ಕೆ ಪ್ರಯತ್ನಿಸಿದೆ. ಆದರೆ ನೆಟ್ವರ್ಕ್ ಅನ್ನೋದೇ ಸಿಗದೆ ಕರೆ ಸಂಪರ್ಕಗೊಳ್ಳೇ ಇಲ್ಲ. ನಿರಾಶೆ ಮತ್ತು ಕೋಪದಿಂದ ಫೋನ್ ರಿಸೀವರ್ ಎಸೆದು ತಕ್ಷಣ ಕೊಠಡಿಗೆ ಬಂದು ಒಳಗಿನಿಂದ ಬಾಗ್ಲನ್ನು ಬಡಾರ್ನೆ ಹಾಕೊಂಡು ನನಗೆ ಈಗಿದ್ದ ಏಕೈಕ ಭರವಸೆ ಎಂದರೆ ನನ್ನ ಗಂಡ ಕಾರ್ತಿಕ್. ಅವರು ಬರುವವರೆಗೂ ಕಾಯುವುದೊಂದೇ ನನಗೆ ಒಂದು ದಾರಿಯಾಗಿ ಉಳಿದಿತ್ತು. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಳೆದು ಬೆಳಗಿನ ಜಾವ ಕಣ್ಣು ಮುಚ್ಚಿದೆ. ಮುಖವಾಡದ ಸತ್ಯ ಮತ್ತು ಕಾವ್ಯಾಳ ಕಣ್ಣೀರು. ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಮನೆಯಲ್ಲಿ ಏನೂ ನಡೆಯದೇ ಇರುವಂತೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ರು. ಆದರೆ ಕಾವ್ಯ ಮಾತ್ರ ಎಲ್ಲೂ ಕಾಣಿಸ್ಲಿಲ್ಲ. ಅವಳಿಗಾಗಿ ಉಪಹಾರವನ್ನ ತಟ್ಟೆಯಲ್ಲಿ ಇಟ್ಕೊಂಡು ಅವಳ ಕೊಠಡಿಗೆ ಹೋದೆ. ಅಲ್ಲಿ ಕಾವ್ಯ ಬೆದರಿದ ಹಕ್ಕಿಯಂತೆ ಹಾಸಿಗೆಯ ಮೂಲೆಯಲ್ಲಿ ಕುಳಿತಿದ್ಲು. ಅವಳ ಕೈಕಾಲುಗಳ ಮೇಲೆ ಬಾಸುಂಡೆಗಳಿದ್ವು. ನನ್ನನ್ನು ನೋಡಿದ ತಕ್ಷಣ ಗಾಬರಿಯಿಂದ, ಅಯ್ಯೋ ಮೇಘನಾ, ಅದು ನೆನ್ನೆ ಬಾತ್ರೂಮ್ನಲ್ಲಿ ಜಾರು ಬಿದ್ದೆ, ಅದಕ್ಕೆ ಈ ರೀತಿಯೆಲ್ಲ ಗಾಯಗಳಾದವು ಅಂತ ಹೇಳಿ ಕತೆ ಕಟ್ಟಿ ಸುಳ್ಳನ್ನೇ ಹೇಳೋಕೆ ನನ್ನ ನಂಬಿಸೋಕೆ ಬಹಳ ಪ್ರಯತ್ನ ಪಟ್ಲು. ನನಗೆ ತಡೆಯಲಾಗಲಿಲ್ಲ. ಕಾವ್ಯ, ನನ್ನ ಹತ್ತಿರ ಸುಳ್ಳನ್ನು ಹೇಳಬೇಡ. ನಿನ್ನೆ ರಾತ್ರಿ ನಿನ್ನ ಕೊಠಡಿಯಲ್ಲಿ ಏನು ನಡೆಯಿತು ಅಂತ ನಾನು ನನ್ನ ಕಣ್ಣುಗಳಿಂದಲೇ ಕಣ್ಣಾರೆ ನೋಡಿದ್ದೇನೆ. ವಿವೇಕ್ ಬಾವ ನಿನ್ನ ಕೊಠಡಿಗೆ ಬಂದಿದ್ರು ತಾನೆ ಅಂತ ಅಂದೆ. ನನ್ನ ಮಾತು ಕೇಳುತ್ತಿದ್ದಂತೆ ಕಾವ್ಯಾಳ ಕಣ್ಣುಗಳು ಅಗಲವಾಗಿ ಹೋದವು. ಅವಳಲ್ಲಿದ್ದ ಅಣೆಕಟ್ಟು ಹೊಡೆದು ಕಣ್ಣೀರು ಕೋಡಿಯಾಗಿ ಹರಿಯೋಕೆ ಶುರುವಾಯಿತು. ತಕ್ಷಣ ನನ್ನನ್ನು ಅಪ್ಕೊಂಡು, ಮೇಘನಾ ದೀದಿ ಪ್ಲೀಸ್ ನನ್ನನ್ನು ಈ ರಾಕ್ಷಸರಿಂದ ರಕ್ಷಿಸು, ಇಷ್ಟೊಂದು ನೀಚ ಜನರನ್ನು ನಾನು ಎಲ್ಲೂ ನೋಡೇ ಇರಲಿಲ್ಲ ಅಂತ ಗಟ್ಟಿಯಾಗಿ ಅಳೋಕೆ ಶುರು ಮಾಡಿದ್ಲು. ನಾನು ಅವಳನ್ನು ಸಮಾಧಾನ ಪಡಿಸುತ್ತಾ, ಧೈರ್ಯವಾಗಿರು ಕಾವ್ಯ, ನಾನು ಇವರನ್ನು ಸುಮ್ಮನೆ ಬಿಡೋದೇ ಇಲ್ಲ. ಆದರೆ ವಿವೇಕ್ ಬಾವ ನಿನ್ನ ಕೊಠಡಿಗೆ ಬರುವವರೆಗೂ ನೀನು ಯಾಕೆ ಸುಮ್ಮನಿದ್ದೆ? ಅವರನ್ನು ತಡೆಯಲು ಪ್ರಯತ್ನಿಸ್ಲಿಲ್ವೇ ಅಂತ ಪ್ರಶ್ನೆ ಮಾಡಿದೆ. ಕಾವ್ಯ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದ್ಲು, ದೀದಿ, ನನ್ನ ಗಂಡ ಅಣ್ಣನ ಜೊತೆ ಸೇರಿ ಈ ರೀತಿ ಮಾಡ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಇಷ್ಟು ದಿನ ರಾತ್ರಿ ನನಗೆ ಹಾಲ್ನಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಕೊಡ್ತಿದ್ದ. ಹಾಗಾಗಿ ನಾನು ಗಾಢವಾಗಿ ನಿದ್ರಿಸ್ತಿದ್ದೆ. ಅವನು ಮಧ್ಯರಾತ್ರಿ ಎಲ್ಲಿಗೆ ಹೋಗ್ತಾನೆ ಎನ್ನುವುದೇ ನನಗೆ ತಿಳಿತಾನೆ ಇರಲಿಲ್ಲ. ಆದರೆ ನೆನ್ನೆ ರಾತ್ರಿ ಅಮ್ಮನ್ ಹಾಲು ತಂದು ಕೊಟ್ಟಾಗ ಅದರಲ್ಲಿ ನೊಣ ಕೂಡ ಬಿದ್ದು ಹೋಗಿತ್ತು. ಹಾಗಾಗಿ ನಾನು ಹಾಲನ್ನು ಕುಡಿಯದೆ ರಹಸ್ಯವಾಗಿ ಚೆಲ್ಲಿ ನಿದ್ರಿಸುವಂತೆ ನಟಿಸಿದೆ. ಮಧ್ಯರಾತ್ರಿ ಅಮ್ಮನ್ನು ಮೆಲ್ಲನೆ ಕೊಠಡಿಯಿಂದ ಹೊರ ಹೋಗುವುದನ್ನು ಕಂಡೆ. ನೀರು ಕುಡಿಯಲು ಹೋಗಿರಬಹುದು ಅಂತಾನೂ ಅಂದ್ಕೊಂಡೆ. ಕಾಯ್ತಿದ್ದಾಗ ಕಾವ್ಯ ಕಣ್ಣೀರನ್ನು ಸುರಿಸುತ್ತಾ ತನಗೆ ನಡೆದ ಘಟನೆಯನ್ನ ಸುವಿವರವಾಗಿ ಹೇಳೋಕೆ ಶುರು ಮಾಡ್ಕೊಳ್ತಾಳೆ. ಅದು ನಿನ್ನೆ ರಾತ್ರಿ ಅಮ್ಮನ್ ಕೊಠಡಿಯಿಂದ ಹೊರಹೋದಾಗ ನಾನು ಅವನನ್ನು ಹುಡುಕುತ್ತಾ ಹೋದೆ. ಅಡುಗೆ ಮನೆಯಲ್ಲಿ ಅವನು ಇರಲೇ ಇರಲಿಲ್ಲ. ಬದಲಿಗೆ ಡ್ರಾಯಿಂಗ್ ರೂಮ್ನಲ್ಲಿ ಮಲಗಿದ್ದ. ತನ್ನ ಹೆಂಡತಿಯನ್ನ ಬಿಟ್ಟು ಅಲ್ಲಿ ಯಾಕೆ ಮಲಗಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಕೂಡ ಆಶ್ಚರ್ಯಪಟ್ಟು ಹಿಂತಿರುಗಿದಾಗ ನಿನ್ನ ಕೊಠಡಿಯ ಕಡೆಯಿಂದ ಸದ್ದು ಅನ್ನೋದು ಒಂದು ರೀತಿ ಕೆಟ್ಟದಾಗಿ ಕೇಳಿಸ್ತಾ ಇತ್ತು. ಬಾಗಿಲು ತೆರೆದಿದ್ದಾಗ ಅಮನ್ ಅಲ್ಲಿ ನಿಂತಿದ್ದ. ಅವನು ರಾಕ್ಷಸರಂತೆ ನಗುತ್ತಾ,
ನಿನ್ನ ಗಂಡ ನನ್ನ ಅಣ್ಣ ವಿವೇಕ್ ಇನ್ನೂ ಕಾಯಬಾರದು ಎಂದು ಬಯಸಿದ್ದ. ತಂದೆಯವರು ಮಾವ ನಾಗರಾಜ್ ಹೊಸದಾಗಿ ಮದುವೆಯಾದ ನಿನಗೆ ಒಂದು ತಿಂಗಳು ವಿಶ್ರಾಂತಿ ಕೊಡೋಣ ಅಂತ ಅಂದಿದ್ರು. ಆದರೆ ನಿನ್ನೆ ಸತ್ಯ ತಿಳಿದುಕೊಂಡಿದೀಯಾ? ಈಗ ನಮ್ಮ ಮನೆಯ ನಿಯಮದಂತೆ ಅಣ್ಣ ಮತ್ತು ತಂದೆಯವರನ್ನ ಸಂತೋಷಪಡಿಸು ಎಂದಾಗ ನನಗೆ ಒಂದು ರೀತಿಯ ಸಿಡಿಲು ಬಡದಂಗಾಗೋಯ್ತು. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವಳ ಮಾತನ್ನ ಮುಂದುವರಿಸಿದ್ಲು. ನಾನು ಅವನಲ್ಲಿ ಎಷ್ಟೇ ಬೇಡಿಕೊಂಡ್ರೂ ಕೂಡ ಗಂಡ ಹೇಳಿದಂತೆ ಕೇಳುವುದು ನಿನ್ನ ಕರ್ತವ್ಯ ಎಂದು ನನ್ನ ಕೈಗಳನ್ನ ಬಟ್ಟೆಯಿಂದ ಕಟ್ಟಿ ಹಾಕಿದ್ದ. 5 ನಿಮಿಷದಲ್ಲಿ ವಿವಾಕ್ ಭಾವ ಅಸಹ್ಯಕರ ನಗುವಿನೊಂದಿಗೆ ಒಳಗೆ ಬರ್ತಾರೆ. ನಾನು ಅಣ್ಣನಂತೆ ಭಾವಿಸಿದ್ದ ವ್ಯಕ್ತಿಯೇ ನನ್ನ ಮೇಲೆ ಈ ರೀತಿಯ ದೌರ್ಜನ್ಯ ಎಸೆದಾಗ ಕಾವ್ಯಾಳ ಮಾತುಗಳನ್ನ ಕೇಳಿ ನನ್ನ ರಕ್ತ ಕುದಿಯೋಕೆ ಶುರು ಮಾಡ್ತು. ಈ ಸೈತಾನರನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಇಂದು ಕಾರ್ತಿಕ್ ಬರಲಿ. ಕಾರ್ತಿಕ್ ಹಿಂತಿರುಗ್ತಿದ್ದಾರೆ. ಅವರು ಬಂದ ತಕ್ಷಣ ಈ ಮೂವರಿಗೂ ಸರಿಯಾದ ಸಾಕ್ಷಿ ಪಾಠ ಕಲಿಸ್ತೇನೆ ಅಂತ ಭರವಸೆಯನ್ನ ನೀಡಿದೆ. ಆದರೆ ಮುಂದಿನ ಭಾಗದಲ್ಲಿ ನೋಡೋಣ ಏನಾಗುತ್ತೆ ಅಂತ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ.